कर्नाटका गुलबर्गा शहर के सिटी पुलिस कमिश्नर ऑफिस के कॉन्फ्रेंस हॉल में प्रेस कॉन्फ्रेंस करते हुए गुलबर्गा सिटी पुलिस कमिश्नर शरणप्पा डीएस आईपीएस ने गुलबर्गा के मसाफात में मौजूद कलहंगारका में पेश आए 17 साला माजूर लड़की को उसी के बाप गुंडेराव नीलूर ने कत्ल करके कत्ल को खुदकुशी का रंग देने की कोशिश की। डेथ नोट को भी मकतूला के बाप गुंडेराव नीलूर ने ही लिखा था। इस बात का खुलासा करते हुए इस कत्ल की तफसील बयान फरमाई। गुंडेराव नीलूर को पुलिस ने हिरासत में ले लिया है। तो आइए देखते हैं तफसीली रिपोर्ट। ब्यूरो रिपोर्ट अतराफ टीवी उर्दू न्यूज़। ನಮಸ್ಕಾರ. ಮೊನ್ನೆ ರಾತ್ರಿ ಕಲಬುರಗಿ ನಗರದ ಸಬರ್ಬನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಬರುವ ಕಲ್ಹಂಗರ ಗ್ರಾಮದಲ್ಲಿ ಒಂದು ಕೊಲೆ ಪ್ರಕರಣ ವರದಿಯಾಗಿರುತ್ತೆ. ಅದರಲ್ಲಿ ಪ್ರಾಥಮಿಕವಾಗಿ ನಮ್ಮ 112ಗೆ ಬಂದಿರೋ ಮಾಹಿತಿಯ ಪ್ರಕಾರ 17 ವರ್ಷದ ಯುವತಿ ಹ್ಯಾಂಗಿಂಗ್ ಮುಖಾಂತರ ಸೂಸೈಡ್ ಆಗಿದೆ ಅಂತ ಹೇಳ್ತಾರೆ. ಅಲ್ಲಿ ಹೋಗಿ ಸ್ಥಳ ಪರಿಶೀಲನೆ ಮಾಡಿದಾಗ ಏನು ಮೃತರಾಗಿದ್ದಾರೆ ಅವರಿಗೆ ಫಿಸಿಕಲಿ ಚಾಲೆಂಜ್ ಹುಡುಗಿಯಾಗಿರ್ತಾಳೆ ಮತ್ತು ಪ್ಯಾರಲೈಸಿಸ್ನಿಂದ ಸಫರ್ ಆಗಿರ್ತಾರೆ. ಏನು ಸೀನ್ ಆಫ್ ಕ್ರೈಮ್ ಇದೆ ಅದು ಒಂಥರ ಸ್ಟೇಜ್ಡ್ ಸೀನ್ ಆಫ್ ಕ್ರೈಮ್ ಅಂತೀವಿ, ಅಂದರೆ ಸಸ್ಪಿಷಿಯಸ್ ಸೀನ್ ಆಫ್ ಕ್ರೈಮ್ ಆಗಿರುತ್ತೆ. ಹಾಗಾಗಿ ಅಲ್ಲಿ ಸ್ಥಳೀಯ ಮಾಹಿತಿಯನ್ನು ಕಲೆ ಹಾಕ್ತೀವಿ ಮತ್ತು ತಕ್ಷಣ ನಮ್ಮ ಫಿಂಗರ್ ಪ್ರಿಂಟ್ ಫೋರೆನ್ಸಿಕ್ ಟೀಮ್ ಕೂಡ ಅಲ್ಲಿ ಸ್ಥಳಕ್ಕೆ ಕಳುಹಿಸಿ ಪರಿಶೀಲನೆ ಮಾಡಿಸ್ತೀವಿ. ಏನು ಮೃತರಾಗಿದ್ದಾರೆ, ಮೃತರ ತಾಯಿ ದೂರನ ನೀಡಿದ್ದಾರೆ. ದೂರಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ಅಂತಂದರೆ ಆ ಸೀನ್ ಆಫ್ ಕ್ರೈಮಲ್ಲಿ ಒಂದು ಡೆತ್ ನೋಟ್ ಇರುತ್ತೆ ಮತ್ತು ಇವರೇನು ಮೃತರಾಗಿದ್ದಾರೆ ಆ ಕುಟುಂಬಕ್ಕೆ ಪಕ್ಕದ ಜಮೀನಿನವ್ರ ಜೊತೆ ಸುಮಾರು ವರ್ಷಗಳಿಂದ ವಾಗ್ವಾದ ಇದೆ. ಅವರು ಹೊಲಕ್ಕೆ ಹೋಗಲಿಕ್ಕೆ ದಾರಿ ಬಿಡ್ತಾ ಇಲ್ಲ. ಸೊ ಅವರೇ ಏನಾದರೂ ಮಾಡಿರ್ಬೋದು ಅಂತಂದು ಅವರು ಕೊಲೆ ಪ್ರಕರಣ ದೂರನ ನೀಡಿರ್ತಾರೆ. ಆಮೇಲೆ ನಾವೆಲ್ಲ ಸ್ಥಳ ಪರಿಶೀಲನೆ ಮಾಡಿ ಯಾರ ಮೇಲೆ ಅನುಮಾನ ಇದೆ ಅಂತ ಅವ್ರು ಹೇಳಿದ್ರು. ಅವ್ರ ಬಗ್ಗೆನೂ ಕೂಡ ಸ್ಥಳೀಯ ACP ಸಬರ್ಬನ್ ಅವರು ಮತ್ತು ಇನ್ಸ್ಪೆಕ್ಟರ್ ಸಬರ್ಬನ್ ಮತ್ತು ಅವರ ಟೀಮ್ ಎಲ್ಲ ಆಯಾಮಗಳಲ್ಲಿ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಮತ್ತು ತನಿಖೆಯಿಂದ ತಿಳಿದು ಬಂದಿರೋ ಪ್ರಕಾರ ಏನು ಮೃತಳ ತಂದೆ ಇದ್ದಾರೆ, ಮೃತಳ ತಂದೆನೇ ಈ ಒಂದು ಕೊಲೆ ಮಾಡಿರೋದು ಬೆಳಕಿಗೆ ಬರುತ್ತೆ. ಮೃತಳ ತಂದೆ ಹೆಸರು ಗುಂಡೇರಾಯ್ ಅಂತ, ತಂದೆ ಚಂದ್ರಶಾ, ಸುಮಾರು 42 ವರ್ಷ. ಅವರು ಅಗ್ರಿಕಲ್ಚರ್ ಮಾಡ್ತಾರೆ. ಅವ್ರಿಗೂ ಕೂಡ ಲೆಫ್ಟ್ ಲೆಗ್ ಫಿಸಿಕಲಿ ಚಾಲೆಂಜ್ ಇದ್ದಾರೆ. ಅವರು ಚಿಕ್ಕ ವಯಸ್ಸಲ್ಲಿನೇ ಸ್ಕೂಲಲ್ಲಿ ಬಿದ್ದು ಅದನ್ನು ಗಾಯ ಆಗಿದೆ. ಈ ಅವರ ವಿಚಾರಣೆಯಿಂದ ತಿಳಿದು ಬಂದಿದ್ದೇನೆಂತಂದರೆ ಏನು ಈಗ ಸುಮಾರು ವರ್ಷಗಳಿಂದ ಈ ಜಮೀನಿನ ವಿವಾದ ನಡೀತಾ ಇದೆ. ಅದಕ್ಕೆ ಒಂದು ತಾರ್ಕಿಕ ಅಂತ್ಯ ಹಾಡಲಿಕ್ಕೆ ಒಂದು ಏನು ಫಿಸಿಕಲಿ ಚಾಲೆಂಜಿನ ಮಗಳಿದ್ದಾಳೆ, ಅವಳನ್ನು ಬಳಸ್ಕೊಳ್ಳಲಿಕ್ಕೆ ಟ್ರೈ ಮಾಡ್ತಾರೆ. ಡೆತ್ ನೋಟ್ ಬರೆದಿದ್ದು ಕೂಡ ತಂದೆನೇ. ಅದರಲ್ಲಿ ಕೆಲವು ಬ್ರೋಕನ್ ಸೆಂಟೆನ್ಸಸ್ ಮುಖಾಂತರ ಡೆತ್ ನೋಟ್ ಬರೆದಿದ್ದಾರೆ ಮತ್ತು ಆಮೇಲೆ ಅದರಲ್ಲಿ ಸೈನ್ ಮಾತ್ರ ವಿಕ್ಟಿಮ್ ಏನು ಮೃತಳಾಗಿದ್ದಾಳೆ ಅವಳು ಸೈನ್ ತೊಗೊಂಡಿದ್ದಾರೆ. ಅದರಲ್ಲಿ ಇವರ ಸಾವಿಗೆ ಬೇಸಿಕಲಿ ಸೂಯಿಸೈಡ್ ಥರ ಬಿಂಬಿಸಲಿಕ್ಕೆ ಟ್ರೈ ಮಾಡಿದ್ದಾರೆ ಅವರು. ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ್ದು ಆ ಪಕ್ಕದ ಜಮೀನವರು ಅಂತ. ಇದು ಆ ಯುವತಿಗೆ ಯಾವ ರೀತಿ ಇವರು ಕನ್ವಿನ್ಸ್ ಮಾಡಿದ್ದಾರೆ ಅಂತ ನೋಡಿದರೆ, ಈ ಸುಮಾರು ವರ್ಷಗಳಿಂದ ಈ ಜಮೀನಿನ ವಾದ ಕೊನೆ ಆಗ್ತಾ ಇಲ್ಲ. ಸೊ ನೀನು ನಾನು ಪ್ರಾಣ ಕಳ್ಕೊಳ್ಳೋಣ, ಅಟ್ಲೀಸ್ಟ್ ನಮಗೆ ಏನು ಮಗ ಇದ್ದಾನೆ, ಈಗೇನು ಇವರು ಆರೋಪಿ ಇದ್ದಾರೆ, ಆರೋಪಿಗಳಿಗೆ ಒಟ್ಟು 3 ಜನ ಮಕ್ಕಳಿದ್ದಾರೆ, 2 ಹೆಣ್ಮಕ್ಳು ಮತ್ತು 3ನೇವನು ಹುಡುಗ ಇದ್ದಾನೆ, 5ನೇ ತರಗತಿಯಲ್ಲಿ ಓದ್ತಾ ಇದ್ದಾನೆ. ಸೊ ಅಟ್ಲೀಸ್ಟ್ ಅವ್ರ ಮೇಲೆ ಪ್ರಕರಣ ದಾಖಲಿಸಿ ಅವ್ರಿಗೇನಾರ ಜೈಲಿಗೆಲ್ಲ ಹೋಗಿದ್ರೆ ಏನು ಜಮೀನಿನ ಇಶ್ಯೂ ಇದೆ ಅದು ಸಾಲ್ವ್ ಆಗುತ್ತೆ ಅಂತ ಹೇಳಿ ಅದನ್ನು ಕನ್ವಿನ್ಸ್ ಮಾಡ್ತಾರೆ. ಸೊ ಅಲ್ಲಿ ಯುವತಿಗೆ ಹುಡುಗಿಗೆ ಮಗಳಿಗೆ ಹೇಳಿದ್ದೇನಂತಂದರೆ, ನೀನು ಆತ್ಮಹತ್ಯೆ ಮಾಡ್ಕೊ, ನಿನ್ನ ಜೊತೆ ನಾನು ಆತ್ಮಹತ್ಯೆ ಮಾಡ್ಕೊತೀನಿ. ಆ ರೀತಿ ಡೆತ್ ನೋಟಲ್ಲಿರುವಂಥದ್ದು ನಮ್ಮಿಬ್ಬರ ಸಾವಿಗೆ ಇವರು ಪಕ್ಕದ ಜಮೀನವ್ರ ಕಾರಣ ಅನ್ನೋ ರೀತಿ ಬರೆದಿದ್ದಾರೆ. ಸೊ ಇವಳಿಗೆ ಏನು ಕಂಪ್ಲೀಟ್ ಅದನ್ನು ಸೀನ್ ಆಫ್ ಕ್ರೈಮಲ್ಲಿ ಏನೇನು ಈ ಬ್ಯಾರಲ್ ಯೂಸ್ ಮಾಡುವಂಥದ್ದು, ಪ್ಲಾಸ್ಟಿಕ್ ಬ್ಯಾರಲ್ ಯೂಸ್ ಮಾಡಿದ್ದಾರೆ, ಹಗ್ಗ ಯೂಸ್ ಮಾಡಿರುವಂಥದ್ದು, ಪ್ರತಿಯೊಂದಕ್ಕೂ ಇವರು ಅರೇಂಜ್ ಮಾಡಿರುವಂಥದ್ದು. ಮತ್ತು ಹ್ಯಾಂಗ್ ಆದ ನಂತರ ಮನೆ ಬಿಟ್ಟು ತಪ್ಪಿಸ್ಕೊಂಡು ಹೋಗಿ ಮತ್ತೆ ಇವರು ಸ್ನೇಹಿತರ ಜೊತೆ ಹೋಗಿದ್ದಾರೆ. ಯಾವುದೇ ರೀತಿ ಇವರಿಗೆ ಮನೆಯವ್ರಿಗೆ ಗುರ್ತಿರ್ಲಾರ್ದ ರೀತಿ. ಆಮೇಲೆ ಫ್ಯಾಮಿಲಿ ಮೆಂಬರ್ಸ್ ಇವರಿಗೆ ಕರೆ ಮಾಡಿ ಈ ರೀತಿ ಮಗಳು ಆತ್ಮಹತ್ಯೆ ಮಾಡ್ಕೊಂಡಿದೆ ಅಂದಾಗ ಅವಾಗ ಸ್ಥಳಕ್ಕೆ ಧಾವಿಸಿ ಬರ್ತಾರೆ. ಸೊ ನಮಗೆ ದೊರೆತ ಏನೇನು
ಎವಿಡೆನ್ಸಸ್ ಇದೆ. ಫಸ್ಟು ಸ್ಟೇಜ್ಡ್ ಸೀನ್ ಆಫ್ ಕ್ರೈಮ್ ಅಥವಾ ಸಸ್ಪಿಷಿಯಸ್ ಸೀನ್ ಆಫ್ ಕ್ರೈಮ್. ಯುವತಿಗೆ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಬರಲ್ಲ, ಎರಡೂ ಕೈಗಳು ಎದ್ದು ನಿಂತು ನಿಯರ್ಲಿ 9.5 feet ಅಷ್ಟು ಹೈಟ್ ಇದೆ. ಅದು ಏನು ಲೈಗೇಚರ್ ಹಾಕಿರುವಂಥ ಹುಕ್ಕಿದೆ, ಅಷ್ಟು ಅವಳಿಗೆ ನಿಲ್ಲಿಕ್ಕೂ ಆಗಲ್ಲ ಮತ್ತು ಕೈಲಿಂದ ಕಟ್ಟಲಿಕ್ಕೂ ಆಗಲ್ಲ. ಸೊ ಹಾಗಾಗಿ ಅನುಮಾನಾಸ್ಪದ ಬಂದ ನಂತರ ಸ್ಥಳಕ್ಕೆ ನಾನು ಹೋಗಿದ್ದೆ, ಈ DCP ಹೋಗಿದ್ದರು ಮತ್ತು ನಮ್ಮ ಫೋರೆನ್ಸಿಕ್ ಟೀಮ್ಸ್ ಎಲ್ಲ ಹೋಗಿದ್ದರು. ಸೊ ಈ ಒಂದು ರೀಸನ್ ಕೊಲೆ ಮಾಡಲಿಕ್ಕೆ ಆ ಒಂದು ತುಂಬ ನೋವಿನ ಒಂದು ರೀಸನ್ ಕಂಡು ಬರುತ್ತೆ. ಬಟ್ ಇದರಲ್ಲಿ ಏನು ಮೃತಳಾಗಿದ್ದಾಳೆ, ಅವಳಿಗೆ ನ್ಯಾಯ ಕೊಡಬೇಕಾಗಿರುವಂಥ ಜವಾಬ್ದಾರಿ ನಮ್ಮೆಲ್ಲರದಿದೆ. ಈಗಾಗಲೇ ಅವಳ ತಂದೆಗೆ ಅರೆಸ್ಟ್ ಮಾಡಿದ್ದೀವಿ ಮತ್ತು ಏನು ಹ್ಯಾಂಡ್ ರೈಟಿಂಗಲ್ಲಿ ನಮಗೆ ಡೆತ್ ನೋಟ್ ಸಿಕ್ಕಿದೆ ಅದನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದೀವಿ. ಅಲ್ಲಿ ಇನ್ನೊಂದು ಏನಂತಂದರೆ ನಮಗೆ 2 ಪೇಜ್ ನೋಟ್ ಸಿಕ್ಕಿದೆ. ಡೆತ್ ನೋಟ್ಸು 2 ಇದೆ. ಒಂದು ಇವರೇನು ಮಗಳಿದ್ದಾಳೆ, ಮಗಳ ಹೆಸರಲ್ಲಿ ಒಂದು ಡೆತ್ ನೋಟ್ ಸಿಕ್ಕಿದೆ. ಇನ್ನೊಂದು ತಾಯಿಯೊಬ್ಬರಿದ್ದರು, ಅವರು ಈ ವರ್ಷ ಜನವರಿ ತಿಂಗಳಲ್ಲಿ ಮೃತರಾಗಿದ್ದಾರೆ. ಅವರ ಮೃತ ಟೈಮಲ್ಲಿನೂ ಕೂಡ ಒಂದು ಡೆತ್ ನೋಟ್ ಬರೆದಿದ್ದಾರೆ. ಆ ಡೆತ್ ನೋಟಿಗೆ ತಾಯಿಯ ಫಿಂಗರ್ ಪ್ರಿಂಟ್ ಅಂದರೆ ಥಂಬ್ ಇಂಪ್ರೆಷನ್ ತೊಗೊಂಡಿದ್ದಾರೆ. ಬೇಸಿಕಲಿ ಆ ಟೈಮಲ್ಲಿನೂ ಕೂಡ ಈ ಪಕ್ಕದ ಜಮೀನವ್ರ ಮೇಲೆ ಒಂದು ಲೀಗಲ್ ಆ್ಯಕ್ಷನ್ಗೆ ಅವರಿಗೆ ಗುರಿಪಡಿಸ್ಬೇಕಂತ ಮಾಡಿದ್ರು ಅನಿಸುತ್ತೆ. ಸೊ ಈಗಾಗಲೇ ಅವುಗಳನ್ನೆಲ್ಲ ನಾವೆಲ್ಲ ವೈಜ್ಞಾನಿಕವಾಗಿ ಮತ್ತು ಟೆಕ್ನಿಕಲಿ ತಾಂತ್ರಿಕವಾಗಿ ಏನು ತನಿಖೆ ಮಾಡೋಕ್ಕೆ ಅದೆಲ್ಲ ಮಾಡ್ತಾಯಿದ್ದೀವಿ. ಈಗ ವಿತಿನ್ 24 hours ಏನು ನೈಜತೆ ಏನಿದೆ, ಏನು ಅಬೇಟ್ಮೆಂಟ್ ಟು ಸುಯಿಸೈಡ್ ಅಂತ ಅವರು ಪ್ರತಿಬಿಂಬಿಸ್ತಾ ಇದ್ದರು, ಅದು ಅಬೇಟ್ಮೆಂಟ್ ಟು ಸುಯಿಸೈಡ್ ಅಲ್ಲ, ಅದು ಒಂದು ಪ್ಲ್ಯಾಂಡ್ ಮರ್ಡರ್ ಥರ ಬಂದಿರೋದ್ರಿಂದ ಈಗಾಗಲೇ ಮೃತಳ ತಂದೆಗೆ ಅರೆಸ್ಟ್ ಮಾಡ್ತಾ ಇದ್ದಾರೆ ಮತ್ತು ಅವರನ್ನು ಪೊಲೀಸ್ ಕಸ್ಟಡಿ ತೆಗೆದುಕೊಂಡು ಹೆಚ್ಚಿನ ಒಂದು ವಿಚಾರಣೆಯನ್ನು ಕೂಡ ಮಾಡೋರಿದ್ದಾರೆ. ಇಲ್ಲ, ತಾಯಿ ಅದು ಬೇರೆ ಯಾರ್ದು ರೋಲ್ ಇಲ್ಲಿವರೆಗೆ ಕಂಡು ಬಂದಿಲ್ಲ. ಅವ್ರದ್ದು ವಯಸ್ಸಹಜ ಸಾವಾಗಿದೆ. ತಾಯಿನೂ ಕೂಲಿ ಕೆಲಸ ಮಾಡ್ತಾರೆ, ಮನೆ ಬಾಗಿಲು ಹಾಕಿರಲಿಲ್ಲ. ಸೊ ಅವರು ಮನೆ ಹೋಗಿ ನೋಡಿದಾಗ ಇವಳು ಹ್ಯಾಂಗಿಂಗ್ ಗೊತ್ತಾಗಿದೆ. ತಕ್ಷಣ ಅವ್ರು ತಿಳಿಸಿದ್ದಾರೆ. ಅವ್ರ ತಾಯಿನೂ ಬಂದಿದ್ದಾರೆ ಮತ್ತು ತಂದೆನೂ ಬೇರೆ ಒಬ್ಬರು ಸ್ನೇಹಿತರ ತೋಟದಲ್ಲಿದ್ದರು, ಅವರು ಕೂಡ ಮನೆಗೆ ವಾಪಸ್ ಬಂದಿದ್ದಾರೆ. ಹಾಂ, ಗುಂಡೇರಾಯ ತಾಯಿ, ಅಜ್ಜಿ. ಆ ರೀತಿ ಕನ್ವಿನ್ಸ್ ಮಾಡಿದ್ದಾರೆ ಮಗಳಿಗೆ. ಸೊ ನಮ್ಮಿಬ್ಬರ ಸಾವಿಂತಿಗೆ ಅಂತ ಬರೆದಿದ್ದಾರೆ. ಸೊ ಮಗಳಿಗೆ ಹೇಳಿದ್ದೇನೆಂತಂದರೆ ನೀನು ಸಾಯಿ ನಾನು ಸಾಯೋಣ, ನಮ್ಮ ಸಾವಿಗೆ ಅವರೇ ಕಾರಣ ಅಂತ ಹೇಳೋಣ, ಮತ್ತು ಅವ್ರ ಮೇಲೆ ಅಬೇಟ್ಮೆಂಟು ಸುಯಿಸೈಡ್ ಆದಾಗ ಸ್ಟ್ರಾಂಗ್ ಕೇಸ್ ಆಗುತ್ತೆ, ಅವ್ರು ಜೈಲಿಗೆ ಹೋಗ್ತಾರೆ, ಆವಾಗ ಆಟೋಮೆಟಿಕ್ ನಮಗೆ ದಾರಿ ಮಾಡ್ಕೋಬೋದು. ಮತ್ತು ಅಟ್ಲೀಸ್ಟ್ ಅದು ಏನು 2.5 ಎಕರೆ ಜಮೀನಿದೆ, ಮಗನಿಗೆ ಅಟ್ಲೀಸ್ಟ್ ಅವನು ನೆಮ್ಮದಿಯಿಂದ ಬದುಕ್ಬೋದು ಅಂತಿದೆ. ಅವ್ರಿಗಿರೋಂಥ ಆಸ್ತಿ ಅಂದರೆ ಬರೀ 2.5 ಎಕರೆ ಜಮೀನು ಊರಲ್ಲಿ. ಬೇಸಿಕಲಿ ಪ್ಲಾನ್ ಅಂದರೆ ಮಗಳಿಗೆ ಮಾತ್ರ ಮಾಡಿಸ್ಬೇಕು ಅಂತಿರೋದು. टीवी हर बात सच के साथ। इस न्यूज को स्पॉन्सर किया है हिंदुस्तान में रियासत कर्नाटका के तारीखी शहर गुलबर्गा में सैयद बारे एजुकेशनल एंड चैरिटेबल ट्रस्ट एक फकीदुल मिसाल तालीमी कहकशां है, जिसके दामन में मुख्तलिफ दरख्शां सितारे मौजूद हैं जो बरसों से जहालत की तारीखी में शबो रोज़ इल्म की रोशनी फैला रहे हैं। वो चमकते सितारे हैं नेक्स्ट जनरेशन पीयू साइंस कॉलेज, अल करीम कॉलेज ऑफ स्कूल ऑफ नर्सिंग, सैयद अबू बकर सिद्दीक सैयद बारे कॉलेज ऑफ नर्सिंग, KBS कासिम बी साहिबा कॉलेज ऑफ फार्मेसी एंड फिजियोथेरेपी। यहाँ जदीद आलात से लैस लेबोरेटरीज में
आला तालीम याफ्ता फैकल्टी जामे तालीम फराहम करते हैं। यहाँ इल्मी और अमली तजुर्बे के साथ तलबा और तालिबात के रोशन मुस्तकबिल के लिए महारत फराहम की जाती है। सैयद बारे एजुकेशनल एंड चैरिटेबल ट्रस्ट तलबा के लिए इल्म हासिल करने का एक मयारी और महफूज इदारा है जो नज़रिया और अमली तजुर्बे को मिलाकर हमारे तलबा को इनफरादी क़ुव्वत में कामयाबी के लिए ज़रूरी महारतें फराहम करता है। तलबा और तालिबात की आमद और रफ्त के लिए यहाँ बसेस का बेहतरीन इंतज़ाम है। अपने बच्चों का मुस्तकबिल रोशन करने के लिए सैयद बारे एजुकेशनल एंड चैरिटेबल ट्रस्ट के स्कूल्स एंड कॉलेजेस में दाखिला करवाएं। नाजरीन, आज हमारे सामने तशरीफ़ फरमा है शहर गुलबर्गा की क़दावर और हमागीर शख्सियत माहिर तालीम सैयद बारे एजुकेशनल एंड चैरिटेबल ट्रस्ट के चेयरमैन जनाब सैयद अब्दुल रहीम सैयद बारे। अस्सलाम वालेकुम वरहमतुल्लाहि वबरकातुहू। बिस्मिल्लाहिर्रहमानिर्रहीम। मैं सैयद अब्दुल रहीम सैयद बारे, चेयरमैन सैयद बारे एजुकेशनल एंड चैरिटेबल ट्रस्ट गुलबर्गा। बादशाहों और जिम्मेदार वालिदैन से मेरी आजीज़ाना गुजारिश है कि वो अपने बच्चों और बच्चियों को का दाखिला हमारे स्कूलों और कॉलेजों में करवा के उनका मुस्तकबिल रोशन करें। SAR फैंटेसी वाटर पार्क, सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। SAR फैंटेसी वाटर पार्क। Address Veernakapom near Gaushavali Dargah, KGF, Karnataka. Contact details 9483444290 9480107826.